श्रीगुरुभ्यो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶಸ್ತೋತ್ರ ದ್ವಿತೀಯಸ್ತೋತ್ರದಲ್ಲಿ ಚತುರ್ಥ ಶ್ಲೋಕ. ಅಮಂದಗುಣಸಾರೋಪಿ ಮಂದಹಾಸೇನ ವೀಕ್ಷಿತಃ ನಿತ್ಯಮಿಂದಿರಯಾನಂದಸಾಂದ್ರೋ ಯೋ ನೌಮಿತಂ ಹರಿಂ. ಅಮಂದಗುಣಸಾರಃ ಅಪಿ ಮಂದಹಾಸೇನ ವೀಕ್ಷಿತಃ ನಿತ್ಯಂ ಇಂದಿರಯಾ ಆನಂದಸಾಂದ್ರಃ ಯಹ ನೌಮಿ ತಂ ಹರಿಂ. ಗುರುಗಳು ಅವತಾರಿಕೆಯನ್ನು ಹೇಳ್ತಾ ಇದ್ದಾರೆ. ಶ್ರೀಹಿ ಸ್ವಾಹ ಪ್ರಜಾಃ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತಿಂ ಸ್ತ್ರಿಲೋಕಾನ್ ಇತಿ ವಚನಾತ್ ಸರ್ವೇಪಿ ಲಕ್ಷ್ಮ್ಯಾ ವೀಕ್ಷಿತಾ ಏವ ಗುಣಾಢ್ಯಾಃ ಭವಂತಿ ತಥಾ ಹರಿಃ ಅಪಿ ತದ್ವೀಕ್ಷಿತಾ ಏವ ಗುಣಾಢ್ಯಃ ಕಿಂ ನ ಇತ್ಯಾಹ ಅಮಂದ ಇತಿ. ಅಂದರೆ ಯಾರೆಲ್ಲ ಒಂದು ಉನ್ನತ ಸ್ಥಾನದಲ್ಲಿ ಗುಣಾಢ್ಯರಾಗಿ ಗುಣಭರಿತರಾಗಿ ಇದ್ದಾರೆ ಅದಕ್ಕೆಲ್ಲ ಯಾರು ಕಾರಣ? ಲಕ್ಷ್ಮೀದೇವಿಯ ಕಟಾಕ್ಷವೇ ಕಾರಣ, ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವೇ ಕಾರಣ. ಅಮೃಣಿ ಸೂಕ್ತದಲ್ಲಿ ಬರ್ತದೆ ನೋಡಿ. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂಸು ಮೇಧಾಂ. ಯಾರನ್ನ ನಾನು ಬಯಸ್ತೀನೋ ಅವರನ್ನ ರುದ್ರ ಪದವಿಯಲ್ಲಿ ಕೂಡಿಸ್ತೇನೆ, ಯಾರನ್ನ ಇಚ್ಛೆ ಪಡ್ತೇನೋ ಅವರನ್ನ ಬ್ರಹ್ಮ ಪದವಿಯಲ್ಲಿ ಕೂಡಿಸ್ತೇನೆ, ಯಾರನ್ನ ಇಚ್ಛೆ ಪಡ್ತೇನೋ ಅವರನ್ನ ಋಷಿಗಳಾಗಿ ಕೂಡಿಸ್ತೇನೆ, ಹಾಗೆ ಅಂತ. ಅದರಿಂದ ಯಾರ್ಯಾರೆಲ್ಲ ಗುಣಾಢ್ಯರಾಗಿದ್ದಾರೆ ಅವರಿಗೆಲ್ಲ ಏನು ಕಾರಣ? ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವೇ ಕಾರಣ. ಅದೇ ರೀತಿಯಾಗಿ ಪರಮಾತ್ಮನಿಗೂ ಕೂಡ ಅಂತ ದೊಡ್ಡ ಸ್ಥಾನಮಾನ ಹಿಂದೆ ಏನು ಸ್ತೋತ್ರ ಮಾಡಿದ್ರು ಅದೆಲ್ಲ ಅದು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ ಬಂದದ್ದು ಅಂತ ಯಾಕೆ ಅರ್ಥ ಮಾಡಬಾರದು ಹಾಗೆ ಅಂತ ಪ್ರಶ್ನೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ಪರಮಾತ್ಮನಿಗೆ ಇಷ್ಟೆಲ್ಲ ಸೌಭಾಗ್ಯ ಬಂತು ಹಾಗೆ ಅಂತ ಯಾಕೆ ಚಿಂತನೆ ಮಾಡಬಾರದು? ಹಾಗೆಂದ್ರೆ ಅದಕ್ಕೆ ಆಚಾರ್ಯರು ಈ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅಮಂದ ಗುಣಸಾರಃ ಅಪಿ ಹಾಗೆಂತ. ಯಹ ಹರಿಹಿ, ಯಾವ ಪರಮಾತ್ಮ ಇದ್ದಾನಲ್ಲ ಅವನು ಅಮಂದಾಹ ಅಂದ್ರೆ ಪೂರ್ಣಾಹ ಗುಣಾಹ ಜ್ಞಾನಾನಂದಾದಯ ತೈಹಿ ಸಾರಃ ಸ್ಥಿರಾಂಶಭೂತೋಪಿ ಅರ್ಥ. ಅಂದ್ರೆ ಏನರ್ಥ? ಪರಮಾತ್ಮ ಜ್ಞಾನಾನಂದಾದಿ ಗುಣಗಳಿಂದ ಸದಾ ಪೂರ್ಣನಾಗಿ ಇರ್ತಾನೆ. ಕಲ್ಯಾಣ ಗುಣ ಪೂರ್ಣನಾಗಿ ಇರತಕ್ಕ ಆ ಪರಮಾತ್ಮ ನಿತ್ಯಂ ಇಂದಿರಯ ವೀಕ್ಷಿತಃ ಸದಾ ಲಕ್ಷ್ಮಿಯಿಂದ ನೋಡಲ್ಪಡುವವನಾಗಿ ಇರ್ತಾನೆ. ಸದಾ ಲಕ್ಷ್ಮಿಯಿಂದ ನೋಡಲ್ಪಡುವವನಾಗಿ ಇರ್ತಾನೆ ಅಂದ್ರೆ ಏನರ್ಥ? ಲಕ್ಷ್ಮಿಯ ಒಂದು ನೋಟ ಪರಮಾತ್ಮನ ಮೇಲೆ ಸದಾ ಇರುತ್ತದೆ ಅಂತ ಅರ್ಥ. ಇಲ್ಲಿ ನಿತ್ಯಂ ಅಂತ ಇದೆ ಅಂದ್ರೆ ಸರ್ವದಾ ಲಕ್ಷ್ಮೀದೇವಿಯ ನೋಟ ರುದ್ರದೇವರ ಮೇಲೆ, ಬ್ರಹ್ಮದೇವರ ಮೇಲೆ, ಋಷಿಗಳ ಮೇಲೆ ಅದು ನಿತ್ಯಂ ಅಲ್ಲ. ಅದು ಯಾವಾಗ ಅವರು ಸಾಧನೆ ಪರಿಪಕ್ವ ಆಯಿತೋ ಆಗ ಆ ದೃಷ್ಟಿಯನ್ನು ಬೀರ್ತಾರೆ, ಅವರಿಗೆ ಆ ಫಲ ಸಿಗ್ತದೆ. ತತ್ಪೂರ್ವದಲ್ಲಿ ಲಕ್ಷ್ಮಿಯ ಕಟಾಕ್ಷ ಅವರ ಮೇಲೆ ಬಿದ್ದಿಲ್ಲ. ಆದರೆ ಪರಮಾತ್ಮನ ವಿಷಯದಲ್ಲಿ ಹಾಗಿಲ್ಲ. ಏನದು? ನಿತ್ಯಂ ಅಂತ ಬರೆದಿದ್ದಾರೆ ನೋಡಿ. ನಿತ್ಯಂ ಇಂದಿರಯ. ಲಕ್ಷ್ಮೀದೇವಿ ಸದಾ ನೋಡ್ತಾ ಇದ್ದಾಳೆ ಅಂದ್ರೆ ಏನರ್ಥ? ಪರಮಾತ್ಮನನ್ನ ನೋಡುವುದು ಲಕ್ಷ್ಮೀದೇವಿಯ ಅದು ಸ್ವಾಭಾವಿಕವಾದ ಒಂದು ಗುಣ. ಪತಿಯ ಸೇವೆ ಮಾಡುವುದು, ಪತಿಯನ್ನು ನೋಡುವುದು ಅದು ಪತ್ನಿಯ ಸಾಮಾನ್ಯ ಒಂದು ಗುಣ, ಅದು ಸ್ವಾಭಾವಿಕವಾದದ್ದು, ಅದಕ್ಕೆ ಯಾವ ನಿಮಿತ್ತವೂ ಇಲ್ಲ. ಅದರಿಂದ ಅದೇನು ಆಕ್ಷೇಪ ಬಂದಿತ್ತು ಅದು ಸರಿಯಲ್ಲ ಅಂತ ಒಟ್ಟು. ಲಕ್ಷ್ಮಿಯ ನೋಟ ಅದು ಸ್ವಾಭಾವಿಕವಾದದ್ದೇ ಹೊರತು ಲಕ್ಷ್ಮಿಯ ಕಟಾಕ್ಷದಿಂದಲೇ ಪರಮಾತ್ಮನಿಗೆ ಇಷ್ಟೆಲ್ಲ ಸೌಭಾಗ್ಯ ಬಂತು ಅಂತ ನಾವು ವ್ಯಾಖ್ಯಾನ ಮಾಡಬಾರದು ಅಂತ ಅರ್ಥ. ಮತ್ತು ಪರಮಾತ್ಮ ಆನಂದ ಸಾಂದ್ರ ಆನಂದೇನ ನಿಬಿಡ ಅಂತ ತಂ ಹರಿಂ ಅಹಂ ನೌಮಿ ಅಂತ ಪರಮಾತ್ಮನನ್ನ ನಾನು ನಮಸ್ಕಾರ ಮಾಡುತ್ತೇನೆ, ಅಹಂ ವಂದೇ ಅಂತ ಅರ್ಥ. ಅಮಂದ ಗುಣಸಾರೋಪಿ ಮಂದಹಾಸೇನ ವೀಕ್ಷಿತಃ ನಿತ್ಯಮಿಂದಿರಯಾನಂದ ಸಾಂದ್ರೋ ಯೋ ನೌಮಿತಂ ಹರಿಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತು. ಶ್ರೀಹರೇ ನಮಃ.